ಏನು ದೇವಸ್ಥಾನದ ಮುಂದೆ ಗರುಡಮ್ಮ ನಿಂತಿರ್ತಲ್ಲ ಹಂಗೆ ನನ್ನ ಮುಂದೆ ಬಂದು ನಿಂತ್ಕೊಂಡಿದ್ಯಾ? ಏನು ಮಾಡಕ್ಕೇನು ಕೆಲಸ ಇಲ್ವಾ ನಿನಗೆ? ಐತೆ, ಬೇಕಾದಷ್ಟು ಕೆಲಸ ಐತೆ. ಏನು ಮಾಡೋದು? ಎಲ್ಲ ನಾನು ಒಬ್ಬಳೇ ಮಾಡಬೇಕು. ನೀನಂತೂ ಬೆಳಗ್ಗೆ ಲೇಟಾಗಿ ಎದ್ದೇಳ್ತೀಯ. ಒಂದು ಕೆಲಸ ಇದ್ಲ ಕಡ್ಡಿ ತೆಗೆದು ಅತ್ಲ ಗಡ್ಡಿ ಹಾಕಲ್ಲ. ಎಲ್ಲ ನಾನು ಒಬ್ಬಳೇ ಮಾಡಬೇಕು. ಏನಾದ್ರು ನಿಂತ್ಕೊಂಡ್ರೆ ಹಿಂಗೆ ಮಾತಾಡ್ತೀಯ ನೀನು. ಏನು? ಹೌದಾ? ಹಂಗ ಏನು ಮಾಡ್ಬೇಕು ಹೇಳು? ಚಟಾಪಟ ಅಂತ ಮಾಡಿ ಮುಗಿಸ್ಬಿಡ್ತೀನಿ ಅತ್ಲಾಗೆ. ಏನು ಒಂದು ಗಂಟೆಲಿ 2-3 ಗಂಟೆಲಿ ಆಗಂತ ಕೆಲಸ ಅರ್ಧ ಗಂಟೆಲಿ ಮಾಡಿ ಬಿಸಾಕ್ಬಿಡ್ತೀನಿ ಅತ್ಲಾಗೆ. ಬರೀ ಹಿಂಗೆ ಉದ್ದಲ್ಲೇ ಹೊಡೆದಾಯ್ತು ನೀನು ಅವಾಗಿಂದ. ಯಾವ ಒಂದು ಕೆಲಸ ಮಾಡಲಿಲ್ಲ, ಅದಾಗಲಿಲ್ಲ ಅತ್ಲಾಗೆ. ಬರೀ ಮಾತಾಡುವ ಅಷ್ಟೇ ಅಪ್ಪ ನೀನು. ನಾನೇನೋ ಮಾಡೋಣ ಅಂತಿರ್ತೀನಿ, ನೀನೇನು ನನಗೆ ಕೆಲಸ ಹೇಳೋದು ಅತ್ಲಾಗೆ. ನೀನೇನು ಕೆಲಸ ಹೇಳಲ್ವಾ? ಬೆಳಗ್ಗೆಲ್ಲ ಎದ್ದೊತ್ಲಾಗೆ ಕೈಕಾಲು ಮುಖ ತೊಳ್ಕೊಂಡು ಅಲ್ಲಿ ಉಜ್ಕೊಂಡು ಅಲ್ಲಿ ಉಮೇಶಪ್ಪನ ಹೋಟ್ಲ ಹತ್ರ ಹೋಗಿ ಕುತ್ಕೊಂಡ್ರೆ ಎಷ್ಟೋ ಜನ ಸೇರ್ತಾರೆ. ಮಾತಾಡ್ಕೊಂಡು ಹಂಗೆ ಬಂದ್ಬಿಡ್ತೀನಿ. ಬರೋಷ್ಟೊತ್ತಿಗೆ ಒಂದು 9:30 10 ಗಂಟೆ ಅಷ್ಟೊತ್ತಿಗೆ ಅಡುಗೆ ಆಗಿರುತ್ತಾ. ಊಟ ಮಾಡ್ಕೊತೀನಿ, ಸೀದಾ ತೋಟದ ಕೆಲಸಕ್ಕೆ ಹೋಗ್ಬಿಡ್ತೀನಮ್ಮ. ನೀನೇನು ಅದು ಮಾಡು ಇದು ಮಾಡು ಅಂತ ಹೇಳಲ್ಲ, ಅದಕ್ಕೆ ನನಗೂ ಮಾಡೋ ಈಚೆನೇ ಬರೋಲ್ಲ. ಏನು ಕೆಲಸ ನಾನು ಮಾಡಕ್ಕೆ ಹೇಳ್ಬೇಕು ನಿನಗೆ? ನಿನಗೇನು ತಲೆ ಇಲ್ವಾ? ಮುಖದ ಮೇಲೆ ಮೀಸೆ ಬಂದಿಲ್ವಾ? ಹುಡುಕೊಂಡು ಮನೆ ಕೆಲಸ ಏನು ಅಂತ ಮಾಡಬೇಕು ಅತ್ಲಾಗೆ. ಅವಳು ಒಬ್ಬಳೆ ಎಷ್ಟು ಅಂತ ಮಾಡ್ತಾಳೆ ಅನ್ನೋ ತಿಳ್ಕೊಂಡು ನೀನು ಕೆಲಸ ಹುಡುಕೊಂಡು ಮಾಡಬೇಕು. ಈಗ ಬೆಳಗ್ಗೆ ಎದ್ನ ಕೈಕಾಲು ಮುಖ ತೊಳೋಕ್ಕಿಂತ ಮುಂಚೆ ನೀರಲ್ಲಿ ಓರಿ ಹಾಕು. ನಾನು ಕಸ ಹೊಡೆದ್ರೆ ನೀನೆಲ್ಲ ಒರೆಸು. ನಾನು ಬಟ್ಟೆ ಒಗೆದ್ರೆ ನೀನು ಅದನ್ನು ತಗೊಂಡು ಒಣಗಾಕು. ನಾನು ತಿಂಡಿ ಮಾಡಿದ್ರೆ ಒಂಚೂರು, ನಾನೇ ದಿನ ಊಟಕ್ಕೆ ಬಡಿಸ್ತೀನಿ ಇಲ್ಲ ಅಂತ ಹೇಳಲ್ಲ, ನೀನು ಒಂಚೂರು ಒಂದು ದಿವಸ ತಿಂಡಿ ಹಾಕೊಂಡು ತಿನ್ನು. ಸೌದೆ ಗಿೌದೆ ಕಡ್ದಾಕು. ಅವನ್ನೆಲ್ಲ ನಾನೇ ಬಾಯ್ಬಿಟ್ಟು ಇಂಥದ್ದು ಮಾಡು ಇಂಥದ್ದು ಮಾಡಬೇಡ ಅಂತ ಹೇಳೋಕ್ಕಾಗುತ್ತೆ. ನೀನು ತಿಳ್ಕೊಂಡು ಮಾಡ್ಬೇಕಪ್ಪ. ಸರಿ ಆಯ್ತು ಬಿಡತ್ಲಾಗ ಮಾಡೋಣ. ಇವತ್ತೇನೋ ಭಾನುವಾರ ರಜೆ ಇತ್ತು, ಹಂಗಾಗಿ ಒಂಚೂರು ಆರಾಮಾಗಿ ಇದ್ನಮ್ಮ ಅತ್ಲಾಗೆ. ಭಾನುವಾರ ರಜಾ ಅಂತೆಲ್ಲ ತೋಟದ ಕೆಲಸಕ್ಕೆ ಏನು ರಜಾ ಪಜಾ ಅಂತ ಏನಾರ ಸೆಟ್ ಆಗೈತೆ? ಹೋದ್ರೆ ಕೆಲಸ ಮಾಡಬೇಕು, ಇಲ್ಲಿದ್ರೆ ಮನೆಗಿರ್ಬೇಕು. ನೀನೇನು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತೀಯ? ತೋಟ ನೋಡ್ಕೊಂಡಿರುತ್ತಾನೆ, ದಿನಕ್ಕೆ ಹೋಗ್ಬೇಕು ಬರಬೇಕಪ್ಪ. ಭಾನುವಾರ ಅಂತ ಹೇಳ್ಬಿಟ್ಟು ಏನೋ ಇವತ್ತು ಮನೆಗಿದೆಯಾ ಅಷ್ಟೇ. ಸುಮ್ಮನೆ ಉದ್ದಲ್ಲೇ ಮಾತಾಡ್ತೀನಿ ನೀನು, ಅದು ಬೇರೆ. ಏನು ಭಾನುವಾರ ಇವತ್ತು ಮನೆ ಜೋರು ಮಾತುಕತೆ ನಡೀತೈತಪ್ಪ ಗಂಡ ಅಂತಿದ್ದು. ಸುರೇಶಣ್ಣ, ನಾನು ಮುನಿಯಮ್ಮ ಬಂದಿದ್ದೀನಿ. ಬರೀ ನೀನು ಹೆಂಡತಿ ಮಕ್ಕ ನೋಡ್ಕೊಂಡು ನಿಂತ್ಕೊಂಡಿದ್ದೀರಲ್ಲ, ಈ ಕಡೆ ನಮ್ಮ ತಿರುಗಿರತ್ಲಾಗೆ ಗಂಡ ಹೆಂಡತಿ. ಎಮ್ಮೆಗೆರೋ ಚಿಂತೆ ಆದರೆ ಕೋಣನಿಗೆ ಇನ್ನೇನೋ ಚಿಂತೆ ಅಂತೆ. ಏನು ಮುನಿಯಮ್ಮನವರು ನಮ್ಮನೆ ತನಕ ಪಾದ ಬೆಳೆಸ್ಬಿಟ್ಟಿದ್ರಾ? ಬಡವರು ಮನೆ ಭಾಗ್ಯ ಬಂದಂಗಾಯ್ತು. ಬರ್ರಿ ಕೂತ್ಕೊಳ್ರಿ. ಸೇರಾಕೆ ಅಮ್ಮ, ಮುನಿಯಮ್ಮ ಕೂತ್ಕೊಳ್ಳಿ. ನೋಡಕ್ಕ ಎಷ್ಟು ಜನ ಕೂತ್ಕೊಂಡೆ ನೋಡ್ರಿ ನೀವು. ಏನು ಮುನಿಯಮ್ಮನವರು ನಮ್ಮನೆ ತನಕ ಪಾದ ಬೆಳೆಸ್ಬಿಟ್ರಿ? ಏನಾದರೂ ಬೇಕಾಗಿತ್ತ ನಿಮಗೆ? ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಅಥವಾ ಜೋಳದ ಹಿಟ್ಟು, ಏನಾದ್ರು ತರಕಾರಿ ಏನಾದ್ರು ಬೇಕಾಗಿತ್ತು ನಿಮಗೆ? ಅಯ್ಯ ಸುರೇಶಣ್ಣ, ನೀನು ತಮಾಷೆ ಮಾಡೋದು ಮಾತ್ರ ಬಿಡೋದ ನೋಡಿ ನೀನು. ನಾನು ನಿಮ್ಮ ಮನೆಗೆ ಬಂದರೆ ಏನಾರು ತಗೊಂಡು ಹೋಗ್ತೀನಿ ಅಂತ ಅರ್ಥನಾ? ಹಂಗಂತಲ್ಲ, ನೀವು ಇಷ್ಟು ದೂರ ಪಾದ ಬೆಳೆಸ್ಬಿಟ್ಟಿದ್ದೀರಲ್ಲ, ಖಾಲಿ ಕೈಯಲ್ಲಿ ವಾಪಸ್ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾನೇ ಕೇಳಿದೆ. ಯಾವಾಗಲೂ ಅಷ್ಟೇ, ಹೆಣ್ಮಕ್ಳು ಬಂದರೆ ಖಾಲಿ ಕೈಯಲ್ಲಿ ಯಾವತ್ತೂ ವಾಪಸ್ ಹೋಗಲ್ಲ, ಯಾವುದೇ ಹೆಣ್ಮಕ್ಳಾಗಲಿ. ಅದಕ್ಕೆ ನಾನೇ ಇರಲಿ ಅಂತ ಬಾಯ್ಬಿಟ್ಟು ಕೇಳಿದೆ. ನೋಡ್ರಿ, ಯಾವಾಗಲೂ ಹಿಂಗೇನೆ, ಯಾರನ್ನ ಬರಲಿ ಬರೀ ಹಿಂಗೆ ಮಾತಾಡೋದೇ ಇವರು. ಅವ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಬೇಡ್ರಿ. ಮನೆ ಕಡೆ ಎಲ್ಲ ಆರಾಮಿದ್ದೀರಾ? ಹೆಂಗಿದ್ದಾರೆ ನಿಮ್ಮ ಮನೆಯವರು, ದುಬೈ ರಾಜಣ್ಣವರು? ಇಲ್ಲಿ ಪರಿಸ್ಥಿತಿ ವಾತಾವರಣಕ್ಕೆಲ್ಲ ಹೊಂದ್ಕೊಂಡಿದ್ದಾರಾ? ಈಗ ಬರೀ ಚಳಿಗಾಲ, ನಮ್ಮ ಮಲೆನಾಡು ಭಾಗದಲ್ಲಿ ಭಾಳ ಚಳಿ ಇರುತ್ತೆ. ಹೊಂದ್ಕೊಂಡ್ರೇನಪ್ಪ ಅವರು, ಗೊತ್ತಾಗಲಿಲ್ಲ ನಮಗೆ. ಅಯ್ಯ ದುಬೈ ರಾಜಣ್ಣ ಕಲ್ಲಿನಂತ ಮನುಷ್ಯ, ಅವನಿಗೇನು ಆಗಲ್ಲ, ಭಾಳ ಗಟ್ಟಿಮುಟ್ಟಾಗಿದ್ದಾರೆ. ದುಬೈನಲ್ಲಿ ವಾರಕ್ಕೊಂದ್ಸರಿ ಬಿರಿಯಾನಿ ಹೊಡ್ಕೊಂಡು ಭಾಳ ಗಟ್ಟಿಮುಟ್ಟಾಗೇ ಇದ್ದಾರೆ ಅವರು. ಹೌದು ಕಣಣ್ಣ. ನೋಡ್ರಿ, ನೀವು ನಿಜವಾದ ಫ್ರೆಂಡ್ಸು. ದುಬೈನಾಗೆ ಇದ್ದಾಗ ಭಾಳ ಗಟ್ಟಿಮುಟ್ಟಾಗಿದ್ರು, ಈಗಲೂ ಗಟ್ಟಿಮುಟ್ಟಾಗಿ ಇದ್ದಾರೆ. ನೀವು ಹೇಳ್ದಂಗೆ ವಾರಕ್ಕೊಂದ್ಸರಿ ಬಿರಿಯಾನಿ ತಿನ್ನಲ್ಲ, ತಿಂಗಳಿಗೂ 20 ದಿವಸಕ್ಕೆ ಒಂದ್ಸರಿ ಬಿರಿಯಾನಿ ಊಟ ಮಾಡೋರು. ಇವಾಗ ಇಲ್ಲಿ ಬಂದಾಗ ಒಳ್ಳೆ ರುಚಿ ರುಚಿಯಾದ ಅಡುಗೆನೇ ಕೇಳಿ ಅದು ಮಾಡು ಇದು ಮಾಡು ಅಂತ ಹೇಳ್ತಾರೆ. ನಾನು ರುಚಿ ರುಚಿಯಾಗಿ ಚೆನ್ನಾಗಿ ಮಾಡಾಕ್ತೀನಿ. ಹ್ಞೂ ಕಣಮ್ಮ, ಮಾಡಬೇಕು. ಮತ್ತು ದುಡಿಯೋ ಯಜಮಾನಿಗೆ ಮಾಡಿದ್ರೆ ಇನ್ನು ಯಾರಿಗೆ ಮಾಡ್ಬೇಕು ಹೇಳಿ ನೀವು? ಅದು ಅಲ್ಲಿದ್ದಾಗ ಸ್ಮೂತಾಗಿ ಕೆಲಸ ಮಾಡ್ಕೊಂಡು ಹೋಗೋರು. ಇವಾಗ ಇಲ್ಲಿ ತೋಟ ಗೀಟ ಎಲ್ಲ ನೋಡ್ಕೊಂಡು ಕಳೆಗಳೆಲ್ಲ ಇದು ಮಾಡ್ಕೊಂಡು ಗುದ್ಲಿ ಕೆಲಸ ಮಾಡ್ಬೇಕಂದ್ರೆ ಬಿಗಿಯ ಊಟ ಮಾಡಬೇಕು. ಬಿಗಿಯ ಊಟ ಮಾಡ್ಬೇಕಂದ್ರೆ ನೀವು ಮಾಡಿ ಹಾಕ್ಬೇಕು ಚೆನ್ನಾಗಿ. ಹ್ಞೂ ಕಣಣ್ಣ, ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಜೀವನ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾರೆ. ಏನಾರು ಬೇಕು ಅಂತ ಕೇಳ್ತಾರೆ, ಅದನ್ನ ಮಾಡಾಕ್ತೀನಿ ನಾನು. ಇವತ್ತು ಅರ್ಧಂಬ್ರ ಮಸ್ಕಾಯಿ ಮುದ್ದೆ ಅನ್ನ ಮಾಡಿದ್ವಾ. ಆಮೇಲೆ ಬೆಳಗ್ಗೆ ಒಂಚೂರು ಪಕೋಡ ಮಾಡಿದ್ವಿ. ಭಾಳ ಚೆನ್ನಾಗಿ ಊಟ ಮಾಡಿದ್ರು, ಪಕೋಡ ಎಲ್ಲ ತಿನ್ಕೊಂಡ್ರು. ತೋಟಕ್ಕೆ ಹೋಗಿ ಬರ್ತೀನಿ ಅಂತ ಹೋದ್ರು. ಮತ್ತೆ ಮಧ್ಯಾಹ್ನ ಬಂದರು, ಊಟ ಮಾಡಿಬಿಟ್ಟು ಮಲ್ಕೊಂಡ್ರು. ನನಗೂ ಮನೆಗಿದ್ದು ಬೇಜಾರಾಯ್ತು ಅತ್ಲಾಗೆ. ಅದಕ್ಕೆ ಸುಶೀಲಕ್ಕನ ಮಾತಾಡ್ಸೋಣ ಅಂತ ಬಂದೆ. ನೀವು ತೋಟಕ್ಕೆ ಇವತ್ತು ಹೋಗಿಲ್ಲ, ಭಾನುವಾರ ಅಂತ ಹೇಳ್ಬಿಟ್ಟು ಮನೆಗಿದ್ರೆ ಇವತ್ತು ಅಲ್ವಾ? ಹ್ಞೂ ಕಣ ಮಾತ್ಲಾಗೆ, ಭಾನುವಾರ ಅಂತ ನಾನು ಮನೆಗಿದ್ದೆ. ನಾನು ಅದನ್ನ ಹೇಳ್ತಾ ಇದ್ದೆ, ಇವಳು ಹೇಳ್ತಾ ಇದ್ಲು ನನ್ನ ಹೆಂಡತಿ. ಇವತ್ತು ರಜಾ ಅಂತೀಯಲ್ಲ ಭಾನುವಾರ, ನೀನು ಆಫೀಸ್ಗೆ ಹೋಗಿ ಕೆಲಸ ಮಾಡ್ತೀಯ, ತೋಟದ ಕೆಲಸ ಅಲ್ವೇ? ಯಾವ ಬೇಕಾದ್ರೂ ಹೋಗ್ಬೋದು, ಯಾವ ಬೇಕಾದ್ರೂ ಇರ್ಬೋದು. ಇವತ್ತಿನ ರಜಾ ಪಜಾ ಅಂತ ಏನಿಲ್ಲ ಇದಕ್ಕೆ.
ಹೋಗಿ ಒಂದು ರೌಂಡು ನೋಡ್ಕೊಂಬ ಅಂತ ಹೇಳಿದ್ಲು. ಏ ಬೇಡ ಬಿಡು ಸುಶೀಲಕ್ಕ, ಸಂಜೆ ಆಯ್ತು ಮಬ್ಬಗತ್ಲು, ಈಗೇನು ತೋಟದ ಕಳಿಕೆ ಹೋಗೋದು ಬೇಡ. ಇವತ್ತೊಂದು ದಿವಸ ಆರಾಮಾಗಿರ್ಲಿ. ಇನ್ನೊಂದು ದಿನ ಇದ್ದಿದ್ದೆ ಅತ್ಲಾಗೆ ಬೆಳಗ್ಗೆ ಎದ್ದು ಕೂಡಲೇ ಹೋಗಿ ಬರುತ್ತೆ ಅತ್ಲಾಗೆ. ನಮ್ಮೂರವ್ರದ್ದು ಎಲ್ಲ ಅಕ್ಕಪಕ್ಕ ತೋಟ ಅಲ್ವೇ. ಬೆಳಗ್ಗೆ 6 ಗಂಟೆ ಹೋದ್ರೆ ಹಿಂಗ ತೋಟ ದಾರಿಗೆ ಹೋದ್ರೆ ಸಾಕು ಅತ್ಲಾಗೆ 5-6 ಜನ ಹೋಗ್ಬಿಡ್ತಾರೆ. ಎಲ್ಲ ಅಕ್ಕ ಪಕ್ಕ ತೋಟದಾರ ಮಾತಾಡ್ಕೊಂಡು ಹೋಗಿ ಕೆಲಸ ಮಾಡ್ಕೊಂಡು ಬರ್ತಾರಮ್ಮ. ಇವತ್ತೇನು ಹೋಗಿ ಕಳಿಸ್ಬೇಡ ಬಿಡತ್ಲಾಗೆ, ಇಟ್ಕ ಮನೇಲೆ. ಹ್ಞೂನಮ್ಮ, ಅದೇ ಮೊಬ್ಗತ್ಲಾಯ್ತದ, ನಾನು ಅದನ್ನ ಹೇಳಕ್ಕೆ ಬಂದೆ ಅತ್ಲಾಗೆ. ನಾನು ಬಾಯಲ್ಲಿ ಬರ್ಬೇಕಾದ್ನ ನೀನು ಹೇಳ್ಬಿಟ್ಟು ಅತ್ಲಾಗೆ ಬಿಡೋತ್ಲಾಗೆ. ನಾವು ಏನು ಮೊಬ್ಬತ್ತಲ್ಲಿ ಹೋಗಿ ಕೆಲಸ ಮಾಡೋಂಥದ್ದೇನಿಲ್ಲ ಬಿಡು. ಆಲೆ ಅಡಿಕೆ ಫಸಲು ಬಂದಿದ್ವಲ್ಲ, ಕೊಯ್ಸಿ ಹಾಕಿದ್ದೀವಿ. ಕೊಯ್ಸಿ ಮಾರಿದ್ವಿ. ಈ ವರ್ಷ ಒಂದು 8 ಲಕ್ಷ ಬಂತು. ಅಬ್ಬಾ, ಲಾಟ್ರಿ ಕಣಮ್ಮ ನಿಂದು, ಲಾಟ್ರಿ. ನಮ್ಮ ವರ್ಷ ಆಗ್ಲಿಲ್ಲ, ಒಂದು 6 ಲಕ್ಷ ಆದವು. ಇರ್ಲಿ ಬಿಡು, ಆ ದೇವರು ಎಷ್ಟು ಕೊಡ್ಬೇಕು ಅಂತ ಇರುತ್ತೋ ಅಷ್ಟೇ ಕೊಡೋದು. ನಾವೇನೇ ಪ್ರಯತ್ನ ಮಾಡಲಿ ದೇವ್ರ ಇಚ್ಛೆ ಎಷ್ಟಿರುತ್ತೋ ನಮ್ಗೆ ಅಷ್ಟೇ ಸಿಗೋದು ಕಣಮ್ಮ ಮುನಿಯಮ್ಮ. ನೀವು ಹಿಂಗೆ ಮಾತಾಡ್ತಾ ಇರಿ, ನನಗೆ ಒಂಚೂರು ಕೆಲಸ ಇತ್ತು ಇತ್ಲಾಗೆ. ಅಲ್ಲಿ ಉಮೇಶಪ್ಪನ ಹತ್ರ ಒಂಚೂರು ಮಾತಾಡೋಕ್ಕಿತ್ತು, ಹೋಗಿ ಬರ್ತೀನಿ. ಏನೇ ಅಮ್ಮ, ಅವ್ರಿಗೆ ಒಂಚೂರು ಕಾಪಿ ಗೀಪಿ ಮಾಡಿಕೊಡು, ನಾನು ಆ ಉಮೇಶನ ನೋಡ್ಕೊಂಡು ಬರ್ತೀನಿ ನಾನು. ಹೋಗಿ ಬೇಗ ಬರ್ರಿ, ಅಲ್ಲೇ ಕೂತ್ಕೊಂಡು ಲಾವ್ ಹೊಡಿಬೇಡ್ರಿ. ಬರ್ರಿ, ಕೂತ್ಕೊಳ್ರಿ. ನಿಮ್ಮ ಯಜಮಾನ್ರು ಹೋದ್ರಲ್ಲ, ಕೂತ್ಕೊಳ್ರಿ. ಆಗಳಮ್ಮ, ನೀನು ಕೆಳಗೆ ಕೂತ್ಕೊಂಡ್ಬಿಟ್ಟೆ. ಅಯ್ಯ, ಇದೊಳ್ಳೆ ಚೆನ್ನಾಗೈತಲ್ಲಮ್ಮ, ನಿಮ್ಮ ಮನೆಗೆ ಬಂದ್ಬಿಟ್ಟು ನಿನ್ನ ಎದುರಿಗೆ ಸರ್ಸಾಮಾನ್ಯವಾಗಿ ನೀನು ನಿಂತು ಕೆಳಗೆ ಕೂತ್ಕೊಳ್ಳೋದಂತೆ, ನಾನು ಚೇರ್ ಮೇಲೆ ಕೂತ್ಕೊಳ್ಳೋದಂತೆ. ಇದೆಂತ ಸರಿ? ನಿಮ್ಮ ಯಜಮಾನ್ರು ಹೋದ್ರಲ್ಲ, ನಾವೇನು ವಾರ್ಡ್ನವ್ರೆ, ಇಬ್ರು ಒಂಥರ ಅಕ್ಕ ತಂಗಿರಿದ್ದಂಗೆ. ಅನುಸರಿಸ್ಕೊಂಡು ಹೋಗ್ಬೇಕು. ಇಬ್ರು ಒಂದೇ ಸಮಕ್ಕೆ ನನ್ನ ಮೇಲೆ ಕೂತ್ಕೊಂಡು ಮಾತಾಡಿದ್ರೆ ಇನ್ನೂ ಅಚ್ಚುಕಟ್ಟಲ್ವೇ, ಒಳ್ಳೇದಲ್ವೇ? ಕಣಕ್ಕ, ನೀನು ಹೇಳೋದು ಸರಿನೇ. ಇವತ್ತು ಕೋಳಿಗಳಿಗೆ ಕೊಯ್ದ್ಬಿಟ್ಟು ಮಸ್ಕಾಯಿ ಅರ್ಧಾಂಬ್ರ ಮಾಡಿದ್ದೀನಿ ಅಂತ ಹೇಳ್ತಿಲ್ಲಕ್ಕ ನೀನು. ಸುಮ್ಮನೆ ಇರೋದ್ಲಾಗೆ, ಈ ಬೇಸಿಗೆಯಲ್ಲಿ ಇದನ್ನೇ ಊಟ ಮಾಡಬೇಕು. ಸುಮ್ಮನೆ ಚಿಕನ್ ಅವೆಲ್ಲ ತಿನ್ನಕ್ಕೆ ಹೋಗೋದು, ಭಾಳ ಈಟು. ಅದು ಸರಿನೇ, ಆದರೂ ಇವತ್ತು ನಾವೇನು ಚಿಕನ್ ಏನು ಮಾಡಿಲ್ಲ. ಸಂಜೆಗೆ ಒಂಚೂರು ಮಟ್ಟ ಮಸಾಲ ಮಾಡ್ಕೊತೀವಿ. ಜಾಸ್ತಿ ಏನು ಮಾಡ್ಕೊಳ್ಳಲ್ಲ, ಎಷ್ಟು ಬೇಕೋ ಅಷ್ಟೇ. ಬೆಳಗ್ಗೆ ಎದ್ರು ಸೋಮವಾರ ಮತ್ತು ಪೂಜೆ ಗೀಜೆ ಎಲ್ಲ ಮಾಡ್ಬೇಕಾ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಊಟ ಮಾಡ್ತೀವಿ. ಇವತ್ತೇ ನಾವು ಕೋಳಿಗಳು ಏನು ತಂದಿಲ್ಲಮ್ಮ. ನಾವು ನಿನ್ನಂಗೆ ಇನ್ಮೇಲೆ ಮಜ್ಜಿಗೆ ಮೊಸರು ತಿಳಿ ಸಾರು ಅಂತ ಇರಬೇಕು. ಆವಾಗ ಆರೋಗ್ಯ ಗಟ್ಟಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಇಲ್ಲಾಂತಂದರೆ ಆಸ್ಪತ್ರೆ ಸೇರ್ಕೋಬೇಕತ್ ನೋಡಿ ನಾವು. ಕಣಮ್ಮ, ಈ ಬೇಸಿಗೆ ಮುಗಿಯೋದಂಕ ಮಜ್ಜಿಗೆ ಮೊಸರು ಹುಳಿ ಅನ್ಕೊಂಡೇ ಇರ್ರಿ. ಜಾಸ್ತಿ ಮಸಾಲೆ ಪದಾರ್ಥಗಳು ಹಾಕಿ ಮಸಾಲೆ ತಿಂಡಿಗಳನ್ನ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ಸರಿನಮ್ಮ, ಆಯಿತು. ಒಂಚೂರು ಗೊತ್ತಾಯ್ತು, ಹಿಂಗೆ ಇದ್ದಲ್ಲ, ಅದಕ್ಕೆ ನಿಮ್ಮ ಮನೆ ಹೋಗ್ತಿದ್ದೆ, ಮಾತಾಡ್ಸೋಣ ಅಂತ ಬಂದೆ ಅತ್ಲಾಗೆ. ಸರಿ, ಒಂಚೂರು ಹಿಂಗೆ ಅಂಗಡಿ ಹೋಗ್ಬರ್ತೀನಿ. ಮತ್ತೊಂದ್ಸರಿ ಸಿಗೋಣ ಹೇಳು ಆಮೇಲೆ. ಸರಿ ಕಣಕ್ಕ, ಆಯಿತು. ಹೋಗಿ ಬರ್ರಿ. ಮುನಿಯಮ್ಮವರು ಭಾಳ ಒಳ್ಳೆಯವರು. ಎಲ್ಲರಿಗೂ ಒಳ್ಳೇದನ್ನ ಬಯಸ್ತಾರೆ. ನನ್ನ ತಂಗಿ ಅಂದ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಸುತ್ತ ನೋಡು. ಭಾಳ ಒಳ್ಳೆಯವರು ಅವರು. ನೋಡಿ, ಕಸ ಗಿಸ ಹೊಡ್ಕೊಂಬನ ಅತ್ಲಾಗೆ. ಸಂಜೆ ಆಯಿತು, ಕಸ ಗಿಸ ಹೊಡ್ಕೊಂಡು ದೀಪ ಗೀಪ ಹಚ್ಕೊಂಬನ. ಏನು ಮುನಿಯಮ್ಮ, ಇಟ್ಲಾಗ ಬರ್ತಿದ್ಯಾ? ಏನು ಸುಶೀಲಿ ಮನೆ ತಕ ಹೋಗಿದ್ದ? ಉಂಕಣ್ ಪಂಕಜಮ್ಮ, ಸುಶೀಲಮ್ಮ ಮನೆ ತಕ ಹೋಗಿದ್ದೆ. ಅವ್ರ ಯಜಮಾನ್ರು ಇದ್ರು, ತೋಟಕ್ಕೆ ಹೋಗ್ಬೇಕು ಅಂತ ಮಾತಾಡ್ತಿದ್ರ ಅತ್ಲಾಗೆ. ಅಣ್ಣ ಸಂಜೆ ಆಯ್ತು, ಇನ್ನೇನು ಹೋಗ್ತೀರ ಅಂತ ಹೇಳ್ಬಿಟ್ಟು ಹಿಂಗೆ ಮಾತಾಡ್ಕೊಂಡು ಸ್ವಲ್ಪ ಹೊತ್ತಿದ್ದು ಬಂದ್ವಿ. ಅವರು ಹೋದ್ರತ್ಲಾಗೆ ಉಮೇಶಪ್ಪ ನೋಡ್ಲತ್ತಾಗೆ. ನಾನು ಅವರ ಮನೆಯವ್ರು ಐತಾರಲ್ಲ, ಸುಶೀಲಮ್ಮ ಕುತ್ಕೊಂಡು ಇಬ್ರು ಮಾತಾಡ್ಕೊಂಡು ಬಂದ್ವಿ. ಏನೇನು ಮಾತಾಡಿದ್ರಿ ಅಮ್ಮ? ಇನ್ನೇನು ಟೀ ಕೊಡ್ದೇನಮ್ಮ, ಕಾಫಿ ಕೊಡ್ದೇನಮ್ಮ, ಏನು ಅಡುಗೆ ಮಾಡಿದ್ದೆ? ಇವತ್ತು ಭಾನುವಾರ ಏನು ಕೋಳಿಗಳು ಕೊಯ್ದ್ರಿ ಅಂತ ಮಾತಾಡಿಸ್ಕೊಂಡು ಬಂದ್ವಿ. ಅದು ಕುತ್ಕೋಬೇಕು, ಕುತ್ಕೊಂಡು ಮಾತಾಡ್ಬೇಕು. ಬೀದಿ ನಿಂತ್ಕೊಂಡೆ ಮಾತಾಡ್ದಮ್ಮ ನೀನಂತೂ. ಸರಿ ಕಣಮ್ಮ, ಹಿಂಗೆ ನಿಂತ್ಕೊಂಡೆ ಮಾತಾಡೋ ಅಭ್ಯಾಸ ಅಲ್ಲ, ಕುತ್ಕೊಂಡು ಅತ್ಲಾಗೆ ಬೇಜಾರಾಯ್ತಲ್ಲ, ಅದಕ್ಕೆ ನಿಂತ್ಕೊಂಡು ಮಾತಾಡ್ತಿದ್ದೆ. ಮನೆ ಕಡೆ ಎಲ್ಲ ಆರಾಮಿದ್ದಾರೆ? ಹೆಂಗೈತೆ? ಪರಮೇಶ್ವರನವ್ರದ್ದು ಈಗ ಎಲೆಕ್ಷನ್ ಬೇರೆ ಐತಲ್ಲ, ಓಡಾಡಬೇಕು ಜೋರಾಗಿ. ನಮ್ಮ ಯಜಮಾನ್ರು ಕರಿಯಪ್ಪನವರು, ಕೊಟ್ರೇಶಣ್ಣವರು ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಭಾಳ ಜೋರಾಗಿ ನಿಮ್ಮ ಯಜಮಾನ್ರು ಎಲೆಕ್ಷನ್ಗೆ ಓಡಾಡಿ ಗೆಲ್ಸ್ಬೇಕು ಅಂತ ಭಾಳ ಓಡಾಡ್ತಾ ಇದಾರಮ್ಮ. ಈ ಸರಿ ನೀವು ಎಲೆಕ್ಷನ್ನಲ್ಲಿ ಗೆದ್ಮೇಲೆ ನಮ್ಗೊಂದು ಟೈಲರಿಂಗ್ ಮಿಷಿನ್ ಕೊಡಿಸ್ಬೇಡ ಮೊದಲಾಗೆ. ಹೆಂಗ ಬಟ್ಟೆ ಹೊಲ್ಕೊಂಡು ಬದುಕು ಸಾಗಿಸ್ತೀವಿ. ಕೊಡ್ಸನ್ ಬಿಡಮ್ಮ, ಹೋದ ಸರಿನೇ ಕೊಡಿಸ್ಬೇಕಾಯ್ತು. ಇಲ್ಲಿ ನೋಡ್ದಲ್ಲ ಅತ್ಲಾಗೆ, ಅವ್ರಿಗೆ ಹಂಗೆ ಮಾಡ್ತಾರೆ, ಇವ್ರಿಗೆ ಹಿಂಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಮಗೆ ಗ್ರಾಂಟಾಗಿ ಕೊಡಿಸ್ಲಿಲ್ಲ. ಅದಕ್ಕೆ ಯಾರಿಗೂ ನಾವೇನು ಮಾಡೋಕ್ಕಾಗಲಿಲ್ಲ. ಈ ಸರಿ ಮಾತ್ರ ಗೆದ್ದಾಗ ಖಂಡಿತ ನಿನಗೆ ಬಟ್ಟೆ ಹೊಲ ಮಿಷಿನ್ನ ಕೊಡಿಸ್ತೀವಿ ಕಣಿಯಾಳು. ಮರಿಬೇಡ್ರಿ, ನಮ್ಮ ಯಜಮಾನ್ರಿಗೆ ಓಟ್ ಹಾಕಿ ಈ ಸರಿ ಗ್ರಾಮ ಪಂಚಾಯತಿ ಎಲೆಕ್ಷನ್ನಾಗೆ ಗೆಲ್ಲಿಸ್ರಿ. ಸರಿನಮ್ಮ, ಆಯಿತು. ಓಟ ಗೆಲ್ಲಿಸ್ತೀವಿ, ಜೊತೆಗೆ ನಿಲ್ಕೊಂಡು ಕ್ಯಾನ್ವಾಸು ಮಾಡ್ತೀವಿ. ಆಮೇಲೆ ಗೆದ್ಮೇಲೆ ನಮ್ಮನ್ನು ಮರಿಬೇಡ್ರಿ ಅಷ್ಟೇ. ಭಾಳ ಚೆನ್ನಾಗಿ ಮಾತಾಡ್ತೀರ ನೀವಂತೂ. ನಾವ್ಯಾಕೆ ಮರೀಲಿ ಓಟ್ ಹಾಕಿ ಗೆಲ್ಸೋರ್ನ? ನಾವು ಯಾವುದೇ ಕಾರಣಕ್ಕೂ ಮರೆಯಲ್ಲ. ಅವರಿಗೆ ಏನಾರು ಒಂದು ಅನುಕೂಲ ಮಾಡಿಕೊಡ್ತೀವಿ ಅಷ್ಟೇ. ತಕ್ಕ ಮಟ್ಟಿಗೆ ಅಧಿಕಾರ ಇದ್ದಾಗ ಅದು ಚೆನ್ನಾಗಿ ವಿನಿಯೋಗ ಆಗಬೇಕು. ಅಧಿಕಾರ ದುಡ್ಡಿದ್ದಾಗ ಒಳ್ಳೆ ಕೆಲಸಕ್ಕೆ ಅದು ಸದುಪಯೋಗ ಆಗಬೇಕು. ಏನಪ್ಪ ಎಲೆಕ್ಷನ್ಗೆಲ್ಲ ಹಿಂಗೆ ಮಾತಾಡ್ತೀರಾ? ಎಲೆಕ್ಷನ್ ಗೆದ್ಮೇಲೆ ನಮ್ಮ ಕಡೆ ತಿರುಗು ನೋಡಲ್ಲ ನೀವು. ನಾನು
ಯಜಮಾನ್ರಾಗ್ಲಿ ಹಂಗೆ ಮಾಡಲ್ಲ ನೋಡು. ನಿನಗೇನಮ್ಮ ಎಲೆಕ್ಷನಲ್ಲಿ ಗೆದ್ದ ಮೇಲೆ ನೀವು ಒಂದು ಟೈಲರ್ ಮಿಷನ್ ಅಲ್ವಾ, ಆಯ್ತು ಬಿಡಮ್ಮ ಮಾಡಿಸ್ಕೊಟ್ರೆ ಆಯ್ತು. ನಾನು ನಮ್ಮ ಯಜಮಾನ್ರಿಗೆ ಹೇಳಿ ಹೇಳ್ತೀನಿ. ಆದರೆ ಈ ಎಲೆಕ್ಷನ್ಗೆ ಭಾಳ ನಿಂತ್ಕೊಂಡು ಓಡಾಡ್ಬೇಕಮ್ಮ. ನಮ್ಮ ಯಜಮಾನ್ರನ್ನ ಗೆಲ್ಸ್ಬೇಕು ನೀನು. ಆಗ ನೋಡು ಅಣ್ಣನೇ ಬಂತು. ಪರಮೇಶಣ್ಣ, ಇಷ್ಟೊತ್ತು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ವಿ. ಅಣ್ಣ ಇವಾಗ ಎಲೆಕ್ಷನ್ ನಿಂತಿದ್ದಾರೆ, ಓಟ್ ಹಾಕಿ ಕ್ಯಾನ್ವಾಸ್ ಮಾಡ್ರಿ ಅಂತ ಹೇಳ್ಬಿಟ್ಟು ಅಕ್ಕ ನಮಗೆ ಹೇಳ್ತಿತ್ತು. ನಮ್ಗೆ ಹೇಳ್ಕೊಡ್ಬೇಕಣ್ಣ. ನಾವೇನು ಬರಲ್ವೇ? ನಮ್ಮ ಯಜಮಾನ್ರೆಲ್ಲ ಒಂದು 15 ದಿವಸದಿಂದ ನಿಮ್ಮ ಜೊತೆನೇ ಆಟಾಡ್ತವ್ರಪ್ಪ. ಹ್ಞೂನಮ್ಮ ಬರ್ತಾ ಇದ್ದಾರೆ. ಮರಿಬೇಡ್ರಮ್ಮ. ಈ ಸರಿ ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ. ಹೋದ ವರ್ಷ ಏನೋ ಮಾಡೋಕ್ಕಾಗಲ್ಲ, ಹೋದ 5 ವರ್ಷದಾಗೆ. ಈ ವರ್ಷ ಮಾತ್ರ ಏನಾದ್ರು ಒಂದು ಅನುಕೂಲ ಮಾಡ್ಕೊಡ್ತೀನಿ. ಓಟ್ ಹಾಕಿ ಗೆಲ್ಸ್ರಮ್ಮ ನನ್ನ. ಅವರು ಬದುಕಟ್ಟುಗಳಕ್ಕೆ ಒಂದು ಟೈಲರಿಂಗ್ ಮಿಷಿನ್ ಕೇಳೋರೆ. ನಾವು ಅಧಿಕಾರದಾಗಿದ್ದಂತೂ ಏನೋ ಮಾಡೋಕ್ಕಾಗಲ್ಲ, ಗ್ರ್ಯಾಂಡ್ ಗಿಂಡ್ ಕೊಡೋದಲ್ಲ. ಈ ಸರಿ ಮಾತ್ರ ಅವ್ರಿಗೆ ನೋಡು ಮುನಿಯಮ್ಮಗೆ ಟೈಲರಿಂಗ್ ಮಿಷಿನ್ ಕೊಟ್ಟು ಅತ್ಲಾಗೆ ಬದುಕು ಸಾಕ್ಸ್ಕೊಳಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕು ನೀವು. ಭಾಳ ಓಡಾಡ್ತಿದ್ದಾರೆ ಎಲೆಕ್ಷನ್ಗೆ, ಅವ್ರಿಗೆ ಮರಿಬಾರ್ದು ನೀವು. ಆಯ್ತು ಬಿಡಿ, ಮಾಡೋಣ. ನೋಡಿದ್ರೆ ನಮ್ಮೂರಲ್ಲಿ ನಮ್ಮ ಪರಮೇಶಣ್ಣವರು ಈ ಸರಿ ಪಂಚಾಯತಿ ಎಲೆಕ್ಷನ್ ನಿಂತು ಮೆಂಬರ್ ಆಗ್ತಾರೆ. ನಾವು ಈ ಸರಿ ಅವ್ರನ್ನ ಓಟ್ ಹಾಕಿ ಗೆಲ್ಸ್ಬೇಕು. ಕ್ಯಾನ್ವಾಸ್ ಎಲ್ಲ ಮಾಡಿ ನಮ್ಮ ಯಜಮಾನ್ರು ಸೇರ್ಕೊಂಡು, ನಮ್ಮ ಯಜಮಾನ್ರು ಫ್ರೆಂಡ್ಸ್ಗಳೆಲ್ಲ ಸೇರ್ಕೊಂಡು ಕ್ಯಾನ್ವಾಸ್ ಮಾಡ್ತಿದ್ದಾರೆ ಪಂಚಾಯತಿ ಪರಮೇಶಣ್ಣನ ಪರವಾಗಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನು ಯಾರು ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ರಪ್ಪ.